ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಹಲವಾರು ಮಾನವೀಯ ಮೌಲ್ಯಗಳನ್ನು ಅಧ್ಯಾತ್ಮದ ಉನ್ನತ ಸಾಧನೆಗೆ ಅವಶ್ಯಕತೆಗಳು ಅಥವಾ ಮೆಟ್ಟಿಲುಗಳು ಅಂತ ಹೇಳಲಾಗ್ತದೆ. ಆದರೆ ಆ ಪ್ರಕಾರ ಹೇಳುವುದು ಕೆಲವೊಮ್ಮೆ ಈ ಮೌಲ್ಯಗಳಿಗೆ ಕಡಿಮೆ ಬೆಲೆ ಕಟ್ಟಿದ ಹಾಗಾಗತ್ತೆ. ಸತ್ಯ ಆಗಲಿ, ಅಹಿಂಸೆ ಆಗಲಿ, ಬ್ರಹ್ಮಚರ್ಯ ಆಗಲಿ, ಅಹಿಂಸೆ ಯಾವುದು ಶೌಚವಾಗಲಿ, ಈ ಎಲ್ಲ ಗುಣಗಳಲ್ಲಿ, ಈ ಎಲ್ಲ ಮೌಲ್ಯಗಳಲ್ಲಿ ಎಷ್ಟೊಂದು ಮಹತ್ವ ಇದೆ ಅಂತ ಹೇಳಿದರೆ, ಆ ಮೌಲ್ಯಗಳು ಅವುಗಳ ಪೂರ್ಣತೆಯಲ್ಲಿದ್ದರೆ, ಅವುಗಳ ಪರಾಕಾಷ್ಠೆಯಲ್ಲಿದ್ದರೆ ಅದೇ ಆಧ್ಯಾತ್ಮಿಕದ ಶಿಖರ ಅಂತ ಹೇಳಿದರೆ ತಪ್ಪಾಗುವುದಿಲ್ಲ. ಒಮ್ಮೆ ಯಾರೋ ಒಬ್ಬರು ಭಕ್ತರು ರಮಣ ಮಹರ್ಷಿಗಳ ಹತ್ರ ಕೇಳಿದ್ರಂತೆ, ಮೋಕ್ಷಕ್ಕೆ ವೈರಾಗ್ಯವೇ ಅತ್ಯುತ್ತಮ ಸಾಧನವೇ ಅಂತ. ಅವರು ನಗು ನಗುತ್ತಾ ಹೇಳಿದ್ರಂತೆ, ನಿಮ್ಮಲ್ಲಿ ಒಳ್ಳೆ ವೈರಾಗ್ಯ ಬಂದ್ರೆ ಅದೇ ಮೋಕ್ಷ, ಮತ್ತೆ ಬೇರೆ ಮೋಕ್ಷ ಬೇಡ ಅಂತ. ಹಾಗೆ ಯಾಕೆ ಹೇಳಿದ್ರಂದ್ರೆ, ಸಾಮಾನ್ಯವಾಗಿ ವಿವೇಕ ವೈರಾಗ್ಯಗಳೆಲ್ಲ ಅರ್ಹತೆಗಳು, ವಿವೇಕ ವೈರಾಗ್ಯ ಇತ್ಯಾದಿ ಇದ್ದವರಿಗೆ ಆ ಬ್ರಹ್ಮಜ್ಞಾನ ಉಂಟಾಗತ್ತೆ, ಅದರಿಂದ ಮೋಕ್ಷ ಅಂತ ಹೇಳಲಾಗ್ತದೆ. ಆದರೆ ಮಹರ್ಷಿಗಳು ಈ ಪ್ರಕಾರ ವೈರಾಗ್ಯವೇ ಮೋಕ್ಷ ಅಂತ ಹೇಳುವುದು ಅಂಥ ಒಂದು ಅತಿಶಯೋಕ್ತಿ ಅಲ್ಲ. ಯಾಕಂದರೆ ಅತ್ಯುತ್ತಮವಾದ ವೈರಾಗ್ಯ ಇದ್ದಾಗ ಅಲ್ಲಿ ಜ್ಞಾನ ಆಗಿಯೇ ಆಗುತ್ತೆ, ಒಮ್ಮೆಲೆ ಆಗುತ್ತೆ. ವೈರಾಗ್ಯದಿಂದ ಜ್ಞಾನವೋ ಅಥವಾ ಬ್ರಹ್ಮಜ್ಞಾನ ಇದ್ದವರಿಗೆ 100ಕ್ಕೆ 100 ವೈರಾಗ್ಯವೋ ಅಂತ ಹೇಳುವುದನ್ನು, ಆ ಪ್ರಶ್ನೆಗೆ ಉತ್ತರ ಕೊಡುವುದು ಸ್ವಲ್ಪ ಕಷ್ಟವೇ. ಇವತ್ತು ನಾವು ಶುಚಿತ್ವ ಮತ್ತು ಆಧ್ಯಾತ್ಮಿಕತೆ ಅನ್ನೋ ವಿಷಯವನ್ನು ಎತ್ಕೊಂಡಿದ್ದೇವೆ. ಶುಚಿತ್ವ ಅನ್ನೋದನ್ನು ಸಾಮಾನ್ಯವಾಗಿ ನಾವು ಪರಿಸರದ ಶುಚಿತ್ವ, ಮನೆಯಲ್ಲಿಯೂ ಕೂಡ ಪ್ರತಿ ಕೊಠಡಿಯೂ ಕೂಡ ಪ್ರತಿ ಕೋಣೆಯೂ ಕೂಡ ಸ್ವಚ್ಛವಾಗಿರಬೇಕು. ಅಡುಗೆ ಮನೆಯಲ್ಲೂ ಕೂಡ ಎಲ್ಲವೂ ಸ್ವಚ್ಛವಾಗಿರಬೇಕು, ಪಾತ್ರೆಗಳೆಲ್ಲ ಸ್ವಚ್ಛವಾಗಿರಬೇಕು. ಊಟ ಮಾಡುವಾಗ ನಮ್ಮ ಕೈ ಸ್ವಚ್ಛವಾಗಿರಬೇಕು, ಇಲ್ಲವಾದರೂ ತೊಳ್ಕೊಂಡು ಬನ್ನಿ, ಸ್ಯಾನಿಟೈಸರ್ ಹಾಕ್ಕೊಳ್ಳಿ, ಎಲ್ಲ ಮಾಡ್ತೀವಿ ಈಗ. ಇದು ಬಾಹ್ಯ ಶೌಚ. ಬಾಹ್ಯ ಶೌಚಕ್ಕೆ ಬಹಳ ದೊಡ್ಡ ಸ್ಥಾನ ಇದೆ, ಅದು ಅಲ್ಲಗಳೆಯುವ ಹಾಗಿಲ್ಲ. ಆದರೆ ಆಧ್ಯಾತ್ಮಿಕತೆಯಲ್ಲಿ ನಾವು ಬಾಹ್ಯ ಶೌಚವನ್ನು ತಿರಸ್ಕರಿಸದೆ, ಅದಕ್ಕೆ ಕಡಿಮೆ ಬೆಲೆಯನ್ನು ಕೊಡದೆ, ಇನ್ನೊಂದು ಕಡೆಯಲ್ಲಿ ಹೆಚ್ಚಿನ ಒತ್ತಡವನ್ನು ಹಾಕ್ತೀವಿ. ಅದು ಅಂತರಂಗದ ಶೌಚ. ನಮ್ಮೊಳಗೆ ನಾವು ಶುಚಿಯಾಗಿರುವುದು ಅಂತ. ಉಪನಿಷತ್ತಿನ ಒಂದು ಉದಾಹರಣೆಯನ್ನೇ ಎತ್ಕೊಳ್ಳೋಣ. ಕಠೋಪನಿಷತ್ನಲ್ಲಿ ನೀವೆಲ್ಲರೂ ಕೇಳಿರ್ತೀರ, ಓದಿರ್ತೀರ. ಪ್ರಸಿದ್ಧವಾದ ರಥಕಲ್ಪನೆ ಇದೆ. ಈ ನಮ್ಮ ಬದುಕೆನ್ನುವಂಥದ್ದು ಒಂದು ರಥದಲ್ಲಿ ಹೋಗುವ ರೀತಿ. ಈ ಶರೀರವೇ ರಥ, ಶರೀರವನ್ನೇ ರಥವಾಗಿ ನಾವಿಟ್ಟುಕೊಂಡು ಬದುಕೆನ್ನುವಂತಹ ಪ್ರಯಾಣವನ್ನು ಮಾಡ್ತೀವಿ. ಇಂದ್ರಿಯಗಳೇ ನಮ್ಮ ರಥಕ್ಕೆ ಕಟ್ಟಿರುವಂತಹ ಕುದುರೆಗಳು, ಮನಸ್ಸನ್ನುವಂಥದ್ದೇ ಕಡಿವಾಣ, ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಆ ರಥವನ್ನು ನಡೆಸುವಂತಹ ಸಾರಥಿ ಇದ್ದಾನಲ್ಲ, ಅವನು ಈ ರೂಪಕದಲ್ಲಿ ನಮ್ಮ ಬುದ್ಧಿ. ನಮ್ಮ ಬುದ್ಧಿ ಕೆಟ್ಟಿದ್ರೆ ಒಬ್ಬ ಕೆಟ್ಟ ಸಾರಥಿ ಇದ್ದ ಹಾಗೆ. ನಾವು ಹೇಳಿದ್ದು ಒಂದು ಕಡೆ, ಆ ಸಾರಥಿ ನಮ್ಮನ್ನು ಕರೆದೊಯ್ಯೋದು ಇನ್ನೊಂದು ಕಡೆ ಆಗ್ಬಿಡುತ್ತೆ. ಅಥವಾ ನಾವು ಎಲ್ಲಿ ಹೋಗಬೇಕಿತ್ತೋ ಆ ದಿಕ್ಕಿನಲ್ಲೇ ಆತ ಕರ್ಕೊಂಡು ಹೋಗ್ತಿದ್ದಾನೆ, ಆದರೆ ವಿಚಿತ್ರವಾಗಿ ಅದನ್ನು ಓಡಿಸ್ತಾ ಇದ್ದಾನೆ. ಎಲ್ಲೋ ಅಪಘಾತ ಆಗಬಹುದು, ಎಲ್ಲೋ ಹೆಚ್ಚು ಕಡಿಮೆ ಆಗಿಬಿಟ್ಟು ನಾವೆಲ್ಲರೂ ರಸ್ತೆ ಬಿದ್ದು ಮೈ ಕೈ ನಮ್ಮ ಮೂಳೆ ಮುರಿದು ಹೋಗ್ಬೋದು. ಆ ಪ್ರಕಾರ ಆಗೋದಿದೆ. ಸಾರಥಿ ಅನ್ನೋವನು ಬಹಳ ಜೋಪಾನವಾಗಿ, ಬಹಳ ಚಂದವಾಗಿ, ಅಂದವಾಗಿ ಆ ರಥವನ್ನು ನಡೆಸಬೇಕು. ಆದ್ದರಿಂದ ಬುದ್ಧಿಂ ತು ಸಾರಥಿಂ ವಿದ್ಧಿ ಅಂತ ಒಂದು ಪಂಕ್ತಿ ಬರುತ್ತಲ್ಲಿ. ಕಠೋಪನಿಷತ್ತಿನ 1ನೇ ಅಧ್ಯಾಯದ 3ನೇ ವಲ್ಲಿಯಲ್ಲಿ ಆತ್ಮಾನಂ ರಥಿನಂ ವಿದ್ಧಿ ಶರೀರಂ ರಥಮೇವತು ಅಂತ ಪ್ರಾರಂಭವಾಗಿಬಿಟ್ಟು ಇವತ್ತಿನ ವಿಷಯಕ್ಕೆ
ಸರಿಯಾಗಿ ಹೊಂದಿಕೊಳ್ಳುವಂತೆ ಈ 3ನೇ ವಲ್ಲಿಯ 7ನೆಯ ಮತ್ತು 8ನೆಯ ಮಂತ್ರಗಳು ಹೇಳಲಿಕ್ಕೆ ಬಹಳ ಸಮಂಜಸವಾಗಿವೆ. 7ನೇ ಮಂತ್ರದಲ್ಲಿ ಯಮಧರ್ಮರಾಜ ನಚಿಕೇತನಿಗೆ ಹೇಳ್ತಾನೆ, ಯಸ್ತು ಅವಿಜ್ಞಾನವಾನ್ ಭವತಿ ಅಮನಸ್ಕಃ ಸದಾ ಅಶುಚಿ. ಅಶುಚಿ ಶಬ್ದ ಬರುತ್ತೆ. ನ ಸ ತತ್ಪದಮಾಪ್ನೋತಿ ಸಂಸಾರಂ ಚ ಅಧಿಗಚ್ಚತಿ. 7ನೇ ಮಂತ್ರದಲ್ಲಿ ಯಮ ಹೇಳುವುದು, ಕೆಲವರು ಅಶುಚಿಯಾಗಿರ್ತಾರೆ. ಏನಂದ್ರೆ ಏನನ್ನು ತಿನ್ನಬಾರ್ದು ಅದನ್ನು ತಿನ್ನೋದು, ಅಥವಾ ಯಾವ ಪ್ರಮಾಣದಲ್ಲಿ ತಿನ್ನಬಾರ್ದು ಅಂಥ ಪ್ರಮಾಣದಲ್ಲಿ ಬೇಕಾದಕ್ಕಿಂತ ಹೆಚ್ಚು ತಿನ್ನೋದು. ಇಂದ್ರಿಯ ನಿಗ್ರಹ ಇಲ್ಲದವರು ಎಷ್ಟೆಷ್ಟೊತ್ತಿಗೂ ಏನೇನೋ ಮಾತಾಡಿ ಬಿಡೋದು, ಆಡಬೇಕಾದ ಮಾತನ್ನು ಆಡದೇ ಇರೋದು. ಇದೆಲ್ಲ ನೋಡಿ ಜ್ಞಾನೇಂದ್ರಿಯ ಮತ್ತು ಕರ್ಮೇಂದ್ರಿಯಗಳನ್ನ ತಪ್ಪಾಗಿ ನಿರ್ವಹಿಸುವಂತಹ ಸನ್ನಿವೇಶಗಳು. ಆದ್ರಿಂದ ಎಷ್ಟು ಅವಿಜ್ಞಾನವಾನ್ ಭವತಿ, ಯಾರಿಗೆ ತನ್ನ ಇಂದ್ರಿಯಗಳನ್ನ ಹೇಗೆ ಸಾರಥಿ ಅನ್ನೋನು ಕುದುರೆಗಳನ್ನ ಸರಿಯಾಗಿ ಹತೋಟಿಯಲ್ಲಿಟ್ಕೊಂಡು ನಡೆಸುವುದಿಲ್ವೋ ಅಂತ ಸಾರಥಿಯ ಜೊತೆ ಹೋದ್ರೆ ನಮ್ಮ ಗತಿ ಏನು? ಆ ಪ್ರಕಾರವಾಗಿ ಇಲ್ಲಿ ಹೇಳಿರುವುದು ಅಶುಚಿ, ಸದಾ ಅಶುಚಿ. ಅಶುಚಿ ಶಬ್ದ. ಇಂದ್ರಿಯ ನಿಗ್ರಹ ಇಲ್ಲದಿದ್ರೆ ನಮ್ಮ ಬದುಕು ಅನ್ನುವಂಥದ್ದು ಬಹಳ ಅಸ್ವಚ್ಛವಾಗಿ ಹೋಗ್ತದೆ. ಅಲ್ಲಿರುವ ಶೌಚ ಹೊರಟೋಗುತ್ತೆ. ಅದೇ 8ನೇ ಮಂತ್ರದಲ್ಲಿ ಅದೇ ಯಮಧರ್ಮರಾಜ ಹೇಳ್ತಾನೆ, ಯಸ್ತು ವಿಜ್ಞಾನವಾನ್ ಭವತಿ ಸಮನಸ್ಕಃ ಸದಾ ಶುಚಿ. ಮೊದಲನೇ ಮಂತ್ರದಲ್ಲಿ ಅಶುಚಿ, 2ನೇ ಮಂತ್ರದಲ್ಲಿ ಶುಚಿ. ಯಾರು ಶುಚಿಯಾಗಿದ್ದಾನೆ, ಶುದ್ಧವಾಗಿದ್ದಾನೆ, ಸ್ವಚ್ಛತೆಯಿಂದ ನಿರ್ಮಲತೆಯಿಂದ ಒಡಗೂಡಿದ್ದಾನೆ ಯಾರಂತ ಹೇಳಿದ್ರೆ, ಯಾರು ವಿವೇಕವನ್ನು ಹೊಂದಿರ್ತಾನೋ, ಮನಸ್ಸನ್ನು ತನ್ನ ವಶದಲ್ಲಿಟ್ಕೊಂಡಿರ್ತಾನೋ, ಆ ಮೂಲಕ ಇಂದ್ರಿಯಗಳು ಹತೋಟಿಯಲ್ಲಿರ್ತವೆಯೋ ಅಂಥವನ ಸಂದರ್ಭದಲ್ಲಿ ಒಂದು ಕಡೆ ಅವನು ಶುಚಿ, ಇನ್ನೊಂದು ಕಡೆಯಲ್ಲಿ ಉಪನಿಷತ್ ಮಂತ್ರದಲ್ಲಿ ಹೇಳಲಾಗ್ತದೆ, ಅಂಥವನು ಸದಾ ಶುಚಿಯಾಗಿದ್ದು ಸತು ತತ್ಪದಮಾಪ್ನೋತಿ, ಸತು ತತ್ಪದಮಾಪ್ನೋತಿ ಯಸ್ಮಾತ್ ಭೂಯೋ ನ ಜಾಯತೆ. ಅದನ್ನೇ ಮುಂದೊಂದು ಮಂತ್ರದಲ್ಲಿ ತದ್ವಿಷ್ಣೋ ಪರಮಂ ಪದಂ ಅಂತೂ ಕೂಡ ಯಮ ಹೇಳ್ತಾನೆ. ಆ ವೈಷ್ಣವವಾದ ಪದವನ್ನ ಈ ಶುಚಿಯಾದವನು ಹೋಗಿ ತಲುಪುತ್ತಾನೆ, ಮತ್ತು ಅಶುಚಿಯಾಗಿರುವವನು ಸಂಸಾರಂ ಅಧಿಗಚ್ಚತಿ. ಸಂಸಾರ ಅಂತ ಹೇಳಿದ್ರೆ ಪುನರಪಿ ಜನನಂ ಪುನರಪಿ ಮರಣಂ. ಅಷ್ಟು ಮಾತ್ರವಲ್ಲ, ಜನನ ಮರಣಗಳ ಮಧ್ಯದಲ್ಲಿ ಎಂತೆಂತಹ ಏರುಪೇರು. ಒಮ್ಮೆ ಸುಖಿಯಾಗಿದ್ರೆ ಮತ್ತೆ 10 ದಿನ ಚಿಂತೆಯಲ್ಲಿ, ಮತ್ತೊಂದು ಮಧ್ಯದ ಸ್ವಲ್ಪ ಸುಖ, ಸ್ವಲ್ಪ ಆಹ್ಲಾದ, ಸ್ವಲ್ಪ ನೆಮ್ಮದಿ ಬಂತು ಅಂತ ಅದು ಹೇಳೋದ್ರೊಳಗೆ ಮತ್ತೆ ದುಃಖ, ಮತ್ತೆ ಬೇರೆ ಬೇರೆ ರೀತಿಯಲ್ಲಿ ಕಳವಳ ತಳಮಳ ಎಲ್ಲ ಪ್ರಾರಂಭವಾಗುತ್ತೆ. ಆದ್ರಿಂದ ಈ ಶುಚಿ ಮತ್ತು ಅಶುಚಿ ಶಬ್ದಗಳನ್ನ ಕಠೋಪನಿಷತ್ತು ಸ್ವತಃ ಹೇಳಿದೆ. ಹಾಗೆ ನೋಡಿದರೆ ಭಗವದ್ಗೀತೆಯಲ್ಲಿ 13ನೇ ಅಧ್ಯಾಯದಲ್ಲಿ ಶ್ರೀಕೃಷ್ಣ ಜ್ಞಾನ ಏನು ಅಂತ ತಿಳಿಸ್ತೇನೆ ಅಂತ ಹೊರಡ್ತಾನೆ. ಜ್ಞಾನ ಏನು? ಅರಿವು. ಆ ಆಧ್ಯಾತ್ಮಿಕ ಅರಿವಂದ್ರೇನು? ಹೇಳಲಿಕ್ಕೆ ಹೊರಟಿದ್ದು ಆಧ್ಯಾತ್ಮಿಕ ಅರಿವನ್ನ. ಆದರೆ ನೀವು 7ನೇ ಶ್ಲೋಕದಿಂದ 11ರವರೆಗೆ 5 ಶ್ಲೋಕಗಳಲ್ಲಿ ಶ್ರೀಕೃಷ್ಣ ಕೊಡುವಂತಹ 20 ಮಾನವೀಯ ಮೌಲ್ಯಗಳನ್ನು ನೋಡ್ಲಿಕ್ಕೆ ಹೋದ್ರೆ ಅಲ್ಲಿ ಜ್ಞಾನ ಅನ್ನೋದಿಲ್ಲ, ಆದರೆ ಈ ಮೌಲ್ಯಗಳೇ ಇವೆ. ಅಮಾನಿತ್ವಂ ಅದಂಬಿತ್ವಂ ಅಹಿಂಸಾ ಕ್ಷಾಂತಿರಾರ್ಜವಂ ಆಚಾರ್ಯೋಪಾಸನಂ ಶೌಚಂ. 20ರಲ್ಲಿ 7ನೆಯ ವ್ಯಾಲ್ಯೂ ಶೌಚಂ. ಶೌಚ ನಾವು ಮಾತಾಡ್ತಿರೋ ವಿಷಯ ಇದು, ಶುಚಿತ್ವ. ಆಚಾರ್ಯ ಉಪಾಸನಂ, ತನ್ನ ಆಚಾರ್ಯರನ್ನ ಸೇವಿಸುವಂತಹದ್ದು, ಅವರು ಹೇಳಿದ ಆಜ್ಞೆಯನ್ನ ಪಾಲಿಸುವಂತಹದ್ದು. ಮತ್ತು ಎಷ್ಟೋ ಆಚಾರ್ಯರು ಸ್ಪಷ್ಟೀಕರಿಸ್ತಾರೆ, ನಮಗೆ ನಿಮ್ಮದು ಯಾವ ಸೇವೆ ಬೇಡ, ನಾವು ಹೇಳ್ಕೊಡ್ತಿರುವಂತಹದ್ದು, ನಾವು ಬೋಧಿಸುವಂತಹದ್ದನ್ನ ನೀವು ಆಚರಿಸಿದ್ರೆ ಅದೇ ದೊಡ್ಡ ಸೇವೆ ಅಂತ ಹೇಳಿ. ಯಾಕಂದ್ರೆ ಇದ್ದ ಶಿಷ್ಯರೆಲ್ಲ ಆಚಾರ್ಯರನ್ನ ಸೇವೆ ಮಾಡ್ತಾರಂತ ಒಬ್ಬೊಬ್ರು ಒಂದೊಂದು ಕಾಲು ಹಿಡ್ಕೊಂಡು ಕೈ ಹಿಡ್ಕೊಂಡು, ಆಮೇಲೆ ಆಚಾರ್ಯರಿಗೆ ಬಹಳ ಕಷ್ಟ ಆಗಿದೆ. ಎಲ್ಲರೂ ಆ ಪ್ರಕಾರ ಅವರನ್ನು ಸುತ್ತುವರೆದ್ರೆ
ನಮಗೊಂದು ಸೇವೆ ಕೊಡಿ, ನಮಗೊಂದು ಸೇವೆ ಕೊಡಿ, ನಾನು ಹಾಲು ತಗೊಂಬರ್ತೇನೆ, ನಾನು ನಿಮಗೆ ಕಾಲು ಒತ್ತೀನಿ, ನಾನು ನಿಮಗೆ ಸ್ನಾನಕ್ಕೆ ಬಿಸಿನೀರು ಮಾಡ್ತೀನಿ ಅಂತ ಎಲ್ಲರೂ ಅವರು ಸುತ್ತುವರೆದ್ರೆ ಅವ್ರಿಗೆ ಆಮೇಲೆ ಅಯ್ಯಗಳಿರ ದಯವಿಟ್ಟು ನೀವೆಲ್ಲರೂ ನಮಗೆ ಹಾಗೆ ಬಿಟ್ಟು ದೂರ ಹೋಗಿ, ಲೀವ್ ಮೀ ಅಲೋನ್ ಅನ್ನುವಂಥ ಪರಿಸ್ಥಿತಿ ಬರುತ್ತೆ. ಆದ್ರಿಂದ ಎಷ್ಟೋ ಬಾರಿ ಗುರುಗಳು ಆಚಾರ್ಯರು ಹೇಳ್ತಾರೆ, ನೀವೆಲ್ಲ ಆ ಪ್ರಕಾರವಾಗಿ ವೈಯಕ್ತಿಕ ಸೇವೆ ಮಾಡಕ್ಕೆ ಹೋಗಬೇಡಿ, ದಯವಿಟ್ಟು ನೀವೆಲ್ಲ ನಾವು ಕ್ಲಾಸ್ನಲ್ಲಿ ಏನು ಹೇಳ್ತೀವಲ್ಲ ಹೀಗಿರ್ಬೇಕು ಹಾಗಿರ್ಬೇಕು ಅಂತ ಅದನ್ನ ಪಾಲಿಸ್ಲಿಕ್ಕೆ ಪ್ರಯತ್ನ ಮಾಡಿ, ಅದೇ ದೊಡ್ಡ ಸೇವೆ ನಮ್ಗೆ ಅಂತ ಹೇಳುವುದಿದೆ. ಆದ್ರಿಂದ ಆಚಾರ್ಯೋಪಾಸನವನ್ನ ನಾವು ಆ ಪ್ರಕಾರವಾಗಿ ತಗೊಳ್ಬೇಕು. ಆಚಾರ್ಯರು ಹೇಳುವಂತಹ ಬೋಧನೆಗಳನ್ನ ನಮ್ಮ ಜೀವನದಲ್ಲಿ ಅಳವಡಿಸ್ಲಿಕ್ಕೆ ನಾವು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿದರೆ ಅದೇ ಒಂದು ದೊಡ್ಡ ಉಪಾಸನ. ಆದ್ರೆ ಇವತ್ತಿನ ವಿಷಯ ಆಚಾರ್ಯೋಪಾಸನಮಲ್ಲ. ಆಚಾರ್ಯೋಪಾಸನಂ ನಂತರ ಬರುವಂತಹ 7ನೇ ಮೌಲ್ಯ ಅದು ಶೌಚಂ. ಆಚಾರ್ಯೋಪಾಸನಂ ಶೌಚಂ ಸ್ಥೈರ್ಯಂ ಆತ್ಮವಿನಿಗ್ರಹ ಇಂದ್ರಿಯಾರ್ಥೇಶು ವೈರಾಗ್ಯ ಅನಹಂಕಾರ ಇವಚ ಜನ್ಮ ಮೃತ್ಯು ಜರಾ ವ್ಯಾಧಿ ದುಃಖ ದೋಷಾನುದರ್ಶನಂ ಇತ್ಯಾದಿಯಾಗಿ 20 ಗುಣ ಕೊಟ್ಟು ಭಾರಿ ಗಮ್ಮತ್ತಿನ ವಿಷಯ. ಅಂದ್ರೆ ಇವೆಲ್ಲಕ್ಕೆ ಇವುಗಳು ಆ ಬ್ರಹ್ಮಜ್ಞಾನಕ್ಕೆ ಬೇಕಾದ ಅರ್ಹತೆ ಅಂತ ಹೇಳೋ ಬದಲು ಶ್ರೀಕೃಷ್ಣ ಬಾಯಿ ತಪ್ಪಿ ಹೇಳಿದ್ದಂತ ಹೇಳಬೇಡಿ, ಗೊತ್ತಿದ್ದು ಏನ್ ಹೇಳ್ತಾನೆ ಗೊತ್ತೇ, ಏತಜ್ಞಾನಮಿತಿ ಪ್ರೋಕ್ತಂ, ಏತಜ್ಞಾನಮಿತಿ ಪ್ರೋಕ್ತಂ ಅಜ್ಞಾನಂ ಯದತೋನ್ಯತಾ. ಇದಕ್ಕೆ ಜ್ಞಾನ ಅಂತ ಕರೀತೀವಿ. ತಿಳಿದವರು ಈ ಎಲ್ಲ ಮೌಲ್ಯಗಳು ನಿಮ್ಮಲ್ಲಿದ್ದಾಗ ಅದು ಜ್ಞಾನ ಅಂತ ಹೇಳ್ತಾರೆ. ಅರೆ ಎಂತ ಭಾಷೆ ನೋಡಿ! ಜ್ಞಾನಕ್ಕೆ ಬೇಕಾದ ಯೋಗ್ಯತೆ, ಜ್ಞಾನಕ್ಕೆ ಬೇಕಾದ ಅರ್ಹತೆ, ಜ್ಞಾನ ಅನ್ನುವಂತಹ ಶಿಖರಕ್ಕೆ ಹತ್ತಬೇಕಾಗಿ ಇರುವಂತಹ ಮೆಟ್ಟಿಲುಗಳು ಈ ಗುಣಗಳು, ಈ ಮೌಲ್ಯಗಳು ಅಂತ ಹೇಳುವ ಬದಲು ಇವೆಲ್ಲವೂ ಎಲ್ಲಿದೆಯೋ ಅಲ್ಲಿ ಜ್ಞಾನವೇ ಇದ್ದ ಹಾಗೆ ಅಂತ ಹೇಳಿದಾಗಾಯ್ತು. ಅಷ್ಟು ಪ್ರಾಮುಖ್ಯತೆಯನ್ನ ಶೌಚಕ್ಕೆ ಕೊಟ್ಟಿರ್ತಾರೆ. ಅಂದ್ರೆ ಈ ಎಲ್ಲ ಮೌಲ್ಯಗಳಲ್ಲಿ ಶೌಚವೂ ಇದೆ ಅಲ್ವಾ. ವಾಸ್ತವವಾಗಿ ನಾವು ಈ ಮೌಲ್ಯಗಳನ್ನ ಹೆಚ್ಚೆಚ್ಚು ಆಲೋಚನೆ ಮಾಡಿದರೆ, ಹೆಚ್ಚೆಚ್ಚು ಅಧ್ಯಯನ ಮಾಡಿದರೆ, ಚಿಂತನೆ ಮಾಡಿದರೆ ಒಂದು ವಿಷಯ ನಮಗೆ ತಿಳಿದು ಬರುತ್ತೆ. ಈ ಎಲ್ಲ ಮೌಲ್ಯಗಳ ಮಧ್ಯೆ ನಿಕಟವಾದ ಸಂಬಂಧ ಇದೆ. ನೀವು ಯಾವುದೋ ಒಂದನ್ನ ಗಟ್ಟಿಯಾಗಿ ಹಿಡ್ಕೊಂಡ್ರೆ ಮಿಕ್ಕಿದ್ದೆಲ್ಲ ನಿಮ್ಮಲ್ಲಿ ಬರುತ್ತೆ. ಅಥವಾ ಒಂದನ್ನು ನೀವು ಲೂಸ್ ಬಿಟ್ಬಿಟ್ರೆ ಎಲ್ಲವೂ ಲೂಸ್ ಆಗೋಗುತ್ತೆ. ನೀವೇ ನಿಮ್ಮ ಬದುಕಿನಲ್ಲಿ ಪ್ರಯೋಗ ಮಾಡಿ ನೋಡಿಬೇಕಾಗುತ್ತೆ. ಸ್ವಲ್ಪ ಸುಳ್ಳು ಹೇಳಲಿಕ್ಕೆ ಶುರು ಮಾಡಿ, ಮತ್ತೆಲ್ಲ ಏನಿಲ್ಲ, ನಾನೊಂದು ಸತ್ಯವನ್ನ ಬಿಟ್ಬಿಡ್ತೀನಿ, ಕೈ ಬಿಡ್ತೀನಿ, ಆಗೊಮ್ಮೆ ಈಗೊಮ್ಮೆ ದಿವಸಕ್ಕೊಂದು 2-3 ಸುಳ್ಳು ಹೇಳ್ತೀನಿ ರೀ ಅಂತ ಹೊರಟ್ರೆ ಆ ಸುಳ್ಳು ಹೇಳುವುದರಿಂದ ಬಲು ಬೇಗ ನಿಮ್ಮಿಂದ ಕೆಲವರಿಗೆಲ್ಲ ಹಿಂಸೆ ಆಗ್ಲಿಕ್ಕಿದೆ. ಕೆಲವರಿಗೆಲ್ಲ ಹಿಂಸೆ ಆದಾಗ ಅಹಿಂಸೆಗೆ ಬಿದ್ದೋಯ್ತು. ಆಮೇಲೆ ಆ ಸುಳ್ಳು ಹೇಳುವುದರಿಂದ ನೀವು ಕೆಲವು ಕಡೆ ಆ ಸುಳ್ಳು ಹೇಳ್ಕೊಂಡು ಏನೋ ಒಂದು ಮಾಡಬಾರ್ದ ಭೋಗವನ್ನ, ಮಾಡಬಾರ್ದ ವಿಷಯ ಸುಖವನ್ನು ಪಡಿತೀರಲ್ಲ, ಬ್ರಹ್ಮಚರ್ಯ ಹಾರಿ ಗಾಳಿಗೆ ಹೋಯ್ತು. ಅದೇ ರೀತಿಯಾಗಿ ನಿಮ್ಮಲ್ಲಿರುವ ಶೌಚವೂ ಹೊರಟೋಗುತ್ತೆ, ನಿಮ್ಮಲ್ಲಿರುವ ಗುರು ಹಿರಿಯರಿಗಿರುವಂತಹ ಗೌರವವೂ ಹೊರಟೋಗುತ್ತೆ. ಒಂದು ಮೌಲ್ಯವನ್ನ ನೀವು ಇದೇನಷ್ಟು ಇಂಪಾರ್ಟೆಂಟ್ ಅಲ್ಲ, ಇದನ್ನ ನಾನು ಸ್ವಲ್ಪ ರಿಲ್ಯಾಕ್ಸ್ ಆಗ್ತೀನಿ, ಇದ್ರ ಬಗ್ಗೆ ಸ್ವಲ್ಪ ಕಾಂಪ್ರಮೈಸ್ ಮಾಡ್ತೀನಿ ಅಂತ ಇದರಲ್ಲಿ 20ರಲ್ಲಿ ಯಾವುದೋ ಒಂದರ ಬಗ್ಗೆ ನೀವು ಕಾಂಪ್ರಮೈಸ್ ಮಾಡೋಕೆ ಶುರು ಮಾಡಿ. ಬಿಫೋರ್ ಯು ರಿಯಲೈಸ್ ವಾಟ್ ಈಸ್ ಹ್ಯಾಪನಿಂಗ್, ಏನಾಗ್ತಾ ಇದೆ ಅಂತ ನಿಮ್ಗೆ ತಿಳಿದು ಬರೋ ಮೊದಲೇನೆ ಇನ್ನು ಎಲ್ಲ ಬೇರೆ ಮೌಲ್ಯಗಳು ಕೂಡ ಸಡಿಲವಾಗಿ ಹೋಗ್ತವೆ. ಒಂದಿನ ಎದ್ಕೊಂಡು ಶಿವ ಶಿವ, ಕೃಷ್ಣ ಕೃಷ್ಣ, ರಾಮ ರಾಮ, ಹೇಗಿದ್ದೆ ನಾನು, ಬರ್ತಾ ಬರ್ತಾ ರಾಯರ ಕುದುರೆ ಕತ್ತೆ ಆಯ್ತು ಅಂತ ಒಂದು ಹೇಳೋ ಮಾತಿದೆ. ಆ ಪ್ರಕಾರ ನಾನು ರಾಯರ ಕುದುರೆ ಆಗಿದ್ದವನು ಈಗ ಕತ್ತೆ ಆಗಿಬಿಟ್ನಲ್ಲ ಕೃಷ್ಣ ಅಂತ ನೀವು ತಲೆಗೆ ಕೈಯನ್ನ ಇಟ್ಟುಕೊಳ್ಳುವ ಪರಿಸ್ಥಿತಿ ಬಂದ್ರೆ ಆಶ್ಚರ್ಯ ಇಲ್ಲ. ಯಾಕಂದ್ರೆ ನೀವು ಒಂದು ಮೌಲ್ಯವನ್ನ ಇದೇನು ಮಹತ್ವಪೂರ್ಣ ಅಲ್ಲ, ಇದೇನಷ್ಟು ಮುಖ್ಯ ಅಲ್ಲ ಅಂತ ಕಡೆಗಣಿಸಿದ್ರಲ್ಲ, ಎಲ್ಲವೂ ನಿಮ್ಮನ್ನ ಬಿಟ್ಟು ಹೋಗ್ತವೆ. ಅದರಿಂದ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಕೊಟ್ಟಿರುವಂತಹ 20 ಮೌಲ್ಯಗಳಲ್ಲಿ 13ನೇ ಅಧ್ಯಾಯದಲ್ಲಿ ಬರುವಂತಹ ಒಂದು ಸನ್ನಿವೇಶ ಶೌಚ ಅನ್ನುವಂತಹದ್ದು 7ನೇದಾಗಿ ಬರ್ತಾ ಇದೆ. ಇನ್ನು ಒಂದು ಅಧ್ಯಾಯ ಇದೆ ರಮಣ ಗೀತೆಯಲ್ಲಿ. ಆ ಅಧ್ಯಾಯ ಏನಂತ ಹೇಳಿದ್ರೆ 8ನೇ ಅಧ್ಯಾಯ, ಅದು ಆಶ್ರಮ ವಿಚಾರ ಅಂತ. ಬ್ರಹ್ಮಚರ್ಯ ಆಶ್ರಮದ ಮುಖ್ಯ ಲಕ್ಷಣವೇನು,
ಗೃಹಸ್ಥಾಶ್ರಮದ ಲಕ್ಷಣಗಳೇನು, ವಾನಪ್ರಸ್ಥದ ಲಕ್ಷಣವೇನು, ಮತ್ತು ಸನ್ಯಾಸದ ಲಕ್ಷಣ ಏನಂತೆಲ್ಲ ಅಲ್ಲೆಲ್ಲ ಬರುತ್ತೆ. ಹೆಂಗಸರಲ್ಲಿ ಸನ್ಯಾಸ ತಗೊಳ್ಬಹುದಾ, ಇದೆಲ್ಲ ಪ್ರಶ್ನೆ ಬರುತ್ತಾ ಅಧ್ಯಾಯದಲ್ಲಿ. ಅದರಲ್ಲಿ ಒಂದು ಕಡೆ ಒಬ್ಬ ಶಿಷ್ಯ ಕೇಳ್ತಾನೆ, ಸನ್ಯಾಸ ಅಂದ್ರೆ ಏನು ಅಂತ. ಮಹರ್ಷಿ ರಮಣರು ಹೇಳೋ ಉತ್ತರ ಅದ್ಭುತವಾಗಿದೆ. ಸನ್ಯಾಸೋ ನಿರ್ಮಲಂ ಜ್ಞಾನಂ. 8ನೇ ಅಧ್ಯಾಯದ 5ನೇ ಶ್ಲೋಕದಲ್ಲಿ ಸನ್ಯಾಸವು ಮತ್ತೇನಲ್ಲ, ನಿಮ್ಮ ಜ್ಞಾನ, ಶಾಸ್ತ್ರದಿಂದ ತಿಳ್ಕೊಂಡಿರುವಂತಹ ಜ್ಞಾನವು ನಿರ್ಮಲವಾದ್ರೆ, ನೋಡಿ ಶುಚಿ ನಿರ್ಮಲ ಸಮಾನಾರ್ಥಕ ಪದಗಳು. ನಿಮ್ಮ ಜ್ಞಾನದ ಜೊತೆಗೆ ನಿಮಗೆ ವಿಷಯ ವಾಸನೆಗಳು ಇದ್ರೆ, ಅಹಂ ಬ್ರಹ್ಮಾಸ್ಮಿ ಒಂದ್ ಕಡೆ ಕೂತಿದೆ, ಅದ್ರ ಜೊತೆಗೇನೆ ಐಸ್ ಕ್ರೀಮ್ ತಿಂದೆ ತುಂಬಾ ದಿನ ಆಯ್ತು ಅಂತ ಮನಸ್ಸಾದ್ರೆ, ಆ ಪ್ರಕಾರ ಅಹಂ ಬ್ರಹ್ಮಾಸ್ಮಿಯನ್ನ ತಕ್ಕ ಮಟ್ಟಿಗೆ ನೀವು ತಿಳ್ಕೊಂಡವರಾದ್ರೂ ಅದು ನಿರ್ಮಲವಾಗಿಲ್ಲ. ಅದ್ರ ಜೊತೆ ಒಂದಿಷ್ಟು ಧೂಳು ಕೂತಿದೆ. ಏನ್ ಧೂಳದು? ಐಸ್ ಕ್ರೀಮ್ ತಿನ್ಬೇಕು, ಚಿರೋಟಿ ತಿನ್ಬೇಕು, ಆಮೇಲೆ ಒಂದು ಸಿನಿಮಾ ಹೋಗಿ ನೋಡ್ಕೊಂಡ್ ಬಂದ್ರೆ ಎಷ್ಟು ಚೆನ್ನಾಗಿರುತ್ತೆ ಇತ್ಯಾದಿಯಾಗಿ ವಿಷಯ ವಾಸನೆ ಬಂದ್ರೆ ಆಗ ಅಲ್ಲಿ ಸನ್ಯಾಸ ಇದೆ. ಆದ್ರಿಂದ ಅದೇ ಪಂಕ್ತಿಯಲ್ಲಿ ಮಹರ್ಷಿ ರಮಣರು ಹೇಳ್ತಾರೆ, ಸನ್ಯಾಸೋ ನಿರ್ಮಲಂ ಜ್ಞಾನಂ ನ ಕಾಷಾಯಂ ನ ಮುಂಡನಂ. ಕಾಷಾಯ ವಸ್ತ್ರ ಹಾಕಿದ ಕೂಡಲೇ ಸನ್ಯಾಸವಾಗುವುದಿಲ್ಲ, ಅಥವಾ ತಲೆ ಬೋಳಿಸಿಕೊಂಡು ಕೂಡಲೇ ಜುಟ್ಟು ಕೂಡ ಕತ್ತರಿಸಿಕೊಂಡ್ರೆ ಆಗ ಸನ್ಯಾಸ ಆಗುವುದಿಲ್ಲ. ಅಲ್ಲಿಯೂ ಕೂಡ ನಿರ್ಮಲತೆ, ಒಳಗಿನ ಶೌಚ, ಒಳಗೆ ಯಾವ ಕೊಳೆ ಇಲ್ಲದೆ ಇರುವಂತಹದ್ದು. ಒಬ್ಬ ಸನ್ಯಾಸ ತಗೊಂಡ ಆಮೇಲೆ ಅವನಿಗೆ ಕಾಮಿನಿ ಕಾಂಚನ ಕೀರ್ತಿ ಅನ್ನೋದರಲ್ಲಿ ಯಾವ ಆಸಕ್ತಿಯೂ ಇಲ್ಲ ಅಂತ ಇಟ್ಕೊಳ್ಳಿ. ಆವಾಗ ಅವನು ತನ್ನ ಗುರುಗಳಿಂದ ಕೇಳಿದ, ಶ್ರವಣ ಮಾಡಿದಂತಹ ನಾನು ಚೈತನ್ಯ ಮಾತ್ರ ಅನ್ನುವ ಒಂದು ಜ್ಞಾನವು ನಿರ್ಮಲವಾಗಿರುತ್ತೆ. ಆ ನಿರ್ಮಲವಾದಂತಹ ಜ್ಞಾನವೇ ಸನ್ಯಾಸ, ನತು ಕಾಷಾಯಂ ನತು ಮುಂಡನಂ ಅನ್ನುವುದಾಗಿ ಕೂಡ ಮಹರ್ಷಿಗಳು ಆ ಒಂದು ಅಧ್ಯಾಯದಲ್ಲಿ ಹೇಳ್ತಾರೆ. ಇನ್ನೊಂದು ಶೌಚದ ಬಗ್ಗೆ ಉದಾಹರಿಸಬೇಕಾದ್ರೆ ಬಹಳ ಚಂದವಾಗಿ ಇವೆಲ್ಲವುಗಳ ಜೊತೆಗೆ ಹೊಂದಿಕೊಳ್ಳುವ ರೀತಿ ಯಾಜ್ಞವಲ್ಕ್ಯ ಸ್ಮೃತಿಯಲ್ಲಿ, ಅದು ಮನುಸ್ಮೃತಿಯಲ್ಲೂ ಬರುತ್ತೆ, 10 ಮೌಲ್ಯಗಳನ್ನು ವಿಶೇಷವಾಗಿ ಸೇರಿಸಿಕೊಂಡು ಈ 10 ಧರ್ಮದ ಲಕ್ಷಣ ಅಂತ ಒಂದು ಮಾತು ಬರುತ್ತೆ. ದಶಕಂ ಧರ್ಮ ಲಕ್ಷಣಂ. ಈ ಶ್ಲೋಕವನ್ನು ನಾನು ಹಲವಾರು ಕಡೆ ಹಲವಾರು ಬಾರಿ ಉದಾಹರಿಸಿದ್ದೀನಿ. ಇವತ್ತು ಇನ್ನೊಮ್ಮೆ ಹೇಳ್ತೀನಿ. ಧೃತಿ ಕ್ಷಮ ದಮೋಸ್ತೇಯಂ ಶೌಚಮಿಂದ್ರಿಯ ನಿಗ್ರಹ ಧೀರ್ವಿದ್ಯಾ ಸತ್ಯಮಕ್ರೋಧ ದಶಕಂ ಧರ್ಮ ಲಕ್ಷಣಂ. ಧೃತಿ. 100 ಜನರು ನಮ್ಮಲ್ಲಿ ಸಾಧನೆ ಶುರು ಮಾಡ್ತಾರೆ, ಎಷ್ಟೋ ಜನ ಅರ್ಧ ದಾರಿಯಲ್ಲಿ ಬಿಟ್ಟು ಬಿಡ್ತಾರೆ. ಇವತ್ತೊಂದು ಬಿಡೋಣಪ್ಪ, ಮುಂದಿನ ಡಿಸೆಂಬರ್ 15 ಮತ್ತೆ ಶುರು ಮಾಡ್ತೀವಿ. ಆಗ ಧೃತಿ ಇಲ್ಲ ಅವರಿಗೆ, ಸ್ಟೆಡ್ ಫಾಸ್ಟ್ನೆಸ್ ಇಲ್ಲ. ಕ್ಷಮ, ಕಷ್ಟಗಳನ್ನು ಎದುರಿಸ್ಕೊಳ್ಳುವಂತಹದ್ದು. ಮತ್ತು ಯಾರಿಂದಾದರೂ ನಮ್ಮ ಕಡೆ ಕೇಡಾಗಿದ್ರೆ ಅವ್ರನ್ನ ಎಷ್ಟು ಸಾಧ್ಯವೋ ಅಷ್ಟರ ಮಟ್ಟಿಗೆ ಕ್ಷಮಿಸುವಂತ ಒಂದು ತಾಕತ್ತು. ಕ್ಷಮಿಸಲೇಬೇಕಂತಿಲ್ಲ, ಆದ್ರೆ ಕ್ಷಮಿಸುವ ಸಾಮರ್ಥ್ಯ ನಿಮ್ಮಲ್ಲಿರಬೇಕು. ದಮಃ, ಮನಸ್ಸಿನ ನಿಗ್ರಹ. ಅಸ್ಥೇಯ, ಕದಿಯದಿರುವುದು. ಸ್ಥೇಯ ಅಂದ್ರೆ ಕಳ್ಳತನ. ಈ 10 ಮೌಲ್ಯಗಳಲ್ಲೂ ಕೂಡ 5ನೇದು ಬಂದಿರುವಂತಹದ್ದು ಶೌಚಂ. ಧೃತಿ ಕ್ಷಮ ದಮೋಸ್ತೇಯಂ ಶೌಚಂ ಇಂದ್ರಿಯ ನಿಗ್ರಹ ಧೀರ್ವಿದ್ಯಾ ಸತ್ಯಂ ಅಕ್ರೋಧ ದಶಕಂ ಧರ್ಮ ಲಕ್ಷಣಂ ಅಂದರೆ ಯಾಜ್ಞವಲ್ಕ್ಯ ಸ್ಮೃತಿಯಲ್ಲಿ ಬಂದಿದೆ. ಹೀಗೆ ನೀವು ಆಲೋಚನೆ ಮಾಡ್ತಾ ಹೊರಟ್ರೆ ಬೇರೆ ಬೇರೆ ಶಾಸ್ತ್ರಗಳಲ್ಲಿ, ಮೋಕ್ಷ ಶಾಸ್ತ್ರದಲ್ಲಿ, ಬರೇ ಧರ್ಮಶಾಸ್ತ್ರ ಮಾತ್ರ ಅಲ್ಲ, ಮೋಕ್ಷ ಶಾಸ್ತ್ರದಲ್ಲಿ ನೋಡಿ, ಕಠೋಪನಿಷತ್ ಹೇಳಿದೆ, ಯಾರು ವಿವೇಕಪೂರ್ಣವಾಗಿರ್ತಾರೋ ಮತ್ತು ಯಾರು ತಮ್ಮ ಮನಸ್ಸನ್ನ ಶುದ್ಧವಾಗಿಟ್ಕೊಂಡಿರ್ತಾರೋ ಅವರಿಗೆ ತದ್ವಿಷ್ಣೋಹೋ ಪರಮಂ ಪದಂ, ಆ ಒಂದು ಅತಿ ಶ್ರೇಷ್ಠವಾದ ವಿಷ್ಣುವಿನ ಪದ, ವೈಕುಂಠ ಪದ ಅವರಿಗೆ ದೊರಕುತ್ತೆ. ಅದು ಬಿಟ್ಕೊಂಡು ಎಷ್ಟೆಲ್ಲ ಓದ್ಕೊಂಡಿರ್ಬೋದು, ಎಷ್ಟೆಲ್ಲ ದೊಡ್ಡ ದೊಡ್ಡ ಪ್ರವಚನ ಮಾಡ್ತಿರ್ಬೋದು ಯಾರೋ ಒಬ್ರು, ಆದ್ರೆ ಅವರಲ್ಲಿ ಮನಸ್ಸಲ್ಲಿ ನಿರ್ಮಲತೆ ಇಲ್ಲ, ಮನಸ್ಸಿನಲ್ಲಿ ಶುದ್ಧಿ ಇಲ್ಲ, ಶೌಚ ಇಲ್ಲ, ಮನಸ್ಸಲ್ಲಿ ಕೆಲವೆಲ್ಲ ಕೊಳೆ ಇನ್ನೂ ಇದೆ, ಅದನ್ನ ತೊಳೆದಿಲ್ಲ ಅಂತ ಪರಿಸ್ಥಿತಿ ಆದ್ರೆ ಕಠೋಪನಿಷತ್ ಏನ್ ಹೇಳುತ್ತೆ?
ಸಂಸಾರಂ ಚ ಅಧಿಗಚ್ಚತಿ. ಸುತ್ತಿ ಬಳಸಿ ಆಮೇಲೆ ಮತ್ತೆ ಬಂದು ಸೇರುವಂತಹದ್ದು ಪುನಃ ಸಂಸಾರ. ಸಂಸಾರ ಅಂದ್ರೆ ಏನ್ ಗೊತ್ತೇ? ಸ್ವಾಮಿ ಚಿನ್ಮಯಾನಂದರಿಂದ ಯಾರೋ ಒಬ್ರು ಕೇಳಿದ್ರು, ಹೂ ಈಸ್ ಎ ಸಂಸಾರಿ ಅಂತ. ಸಂಸಾರದಲ್ಲಿ ಸಿಲುಕು ಹಾಕೊಂಡಿರುವವನು ಸಂಸಾರಿ ಅಲ್ವಾ? ಸಂಸಾರಿ ಅಂದ್ರೆ ಯಾರು ಅಂತ. ಅದಕ್ಕೆ ಚಿನ್ಮಯಾನಂದರು ಹೇಳಿದ್ರು, ಯಾರು ಸಮ್ಯಕ್ ಸಾರಿ ಆಗಿರ್ತಾರೋ ಅವರೇ ಸಂಸಾರಿ ಅಂತ. ಸಮ್ಯಕ್ ಅಂದ್ರೆ ಮತ್ತೆ ಮತ್ತೆ ಪುನಃ ಪುನಃ ಚೆನ್ನಾಗಿ, ಸಮ್ಯಕ್ ಅಂದ್ರೆ ಚೆನ್ನಾಗಿ ಸಾರಿ, ಇಂಗ್ಲಿಷ್ ಶಬ್ದ. ಸಮ್ಯಕ್ ಸಾರಿ ಇತಿ ಸಂಸಾರಿ. ಆಲ್ವೇಸ್ ಸಾರಿ. ಓ ಐ ಆಮ್ ಸಾರಿ, ಓ ಐ ಆಮ್ ಸಾರಿ, ಐ ಆಮ್ ಸಾರಿ ದಿಸ್ ಹ್ಯಾಪನ್, ಐ ಆಮ್ ಸಾರಿ ದ್ಯಾಟ್ ಹ್ಯಾಪನ್, ನನ್ನ ಕೈಯಿಂದ ಈ ತಪ್ಪಾಯ್ತು ಸಾರಿ. ಈ ಕಡೆ ಹೇಳಿದಾನೆ ಸಾರಿ ಅಂತ, ನೆಕ್ಸ್ಟ್ ಕ್ಷಣದಲ್ಲಿ ಇನ್ನೊಂದು ತಪ್ಪು ಮಾಡ್ತಾರೆ. ತಪ್ಪಿನ ಸುರಿಮಳೆ ಮಾಡುವವರು ಇರ್ತಾರೆ ನೋಡಿ, ಪ್ರಮಾದ, ಮತ್ತೆ 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 ಪ್ರಮಾದ. ಇನ್ನು ಸ್ವಾಮಿ ಬ್ರಹ್ಮಾನಂದರಿದ್ದಾರೆ ಬೆಂಗಳೂರಿನಲ್ಲಿ. ಅವರೊಮ್ಮೆ ಒಂದು ವೇದಾಂತ ಗ್ರಂಥವನ್ನು ವಿವರಿಸುತ್ತಾ, ನೋಡಿ ವೇದಾಂತದಲ್ಲಿ ಪ್ರಿಯ, ಮೋದ ಮತ್ತೆ ಪ್ರಮೋದ ಅಂತ ಆನಂದದ 3 ಮಟ್ಟಗಳ ಬಗ್ಗೆ ಮಾತು ಬರುತ್ತೆ. ನಿಮಗೆ ಜಿಲೇಬಿ ತುಂಬಾ ಇಷ್ಟ ಅಂತ ಇಟ್ಕೊಳ್ಳಿ. ದೂರದಿಂದ ನೀವು ಜಿಲೇಬಿ ನೋಡಿದ್ರೆ, ನೀವೆಲ್ಲೋ ಒಂದು ಪಾರ್ಟಿಗೆ ಹೋಗ್ತಾ ಇದ್ದೀರಾ, ಆ ಕಡೆ ಹೋಗ್ತಿದ್ದೀರಾ, ಅಲ್ಲಿ ಜಿಲೇಬಿ ಇದೆ ಇವತ್ತಂದಾಗ ಬಹಳ ಖುಷಿ. ಯಾಕಂದ್ರೆ ನಿಮಗೆ ಜಿಲೇಬಿ ತುಂಬಾ ಇಷ್ಟ. ಅದನ್ನು ನೋಡಿದ ಮಾತ್ರಕ್ಕೆ ಉಂಟಾಗುವ ಸುಖಕ್ಕೆ ಪ್ರಿಯ ಅಂತ ಹೆಸರು. ಆಮೇಲೆ ಒಂದು ಸಂಶಯ ಇತ್ತು, ಅಲ್ಲ ಅಲ್ಲಿ ನಾವು ಹೋಗೋದ್ರೊಳಗೆ ಅದು ಯಾರೋ ಎತ್ಕೊಂಡೋಗಿ ಬೇರೆ ಏನೋ ತಂದಿಟ್ರೆ ಕೈಗೆ ಬಂದ ತುತ್ತು ಬಾಯಿಗಿಲ್ಲ ಅಂತ ಆಗುತ್ತಲ್ಲ ಅಂತ ಸ್ವಲ್ಪ ಭಯ ಇತ್ತು. ಆದ್ರೆ ಅಲ್ಲಿ ಹೋದ ನಂತರ ಆ ಮೀಟಿಂಗು ಅದೇನೋ ಸಮಾರಂಭ ಪ್ರಾರಂಭ ಆಗುವ ಮೊದಲೇ ಒಂದೊಂದು ತಟ್ಟೆಯಲ್ಲಿ 2 ಜಲಾಬಿ ಇಟ್ಟು ನಿಮಗೆ ತಂದು ಕೊಟ್ಟು ಬಿಟ್ರೆ ಯಾರು. ಅದಕ್ಕೆ ಹೇಳುದು ಪ್ರಾಪ್ತಿ ಅಂತೇಳಿ. ದರ್ಶನ ಅಂದ್ರೆ ನೋಡುವುದು, ನೋಡಿಯೇ ಸುಖ ಆಯ್ತು. ಪ್ರಾಪ್ತಿ ಅಂದ್ರೆ ಕೈಗೆ ಬಂತು. ಆಮೇಲೆ ಪುನಃ ಒಂದು ಸಂಖ್ಯೆ ಬಂತು, ನಾವು ಇನ್ನೇನು ಶುರು ಮಾಡುವಾಗ ಯಾರೋ ಬಂದು ಈಗ ತಿನ್ಬೇಡಿ, ಒಂದು ಸಣ್ಣ ಪೂಜೆ ಆಗುತ್ತೆ ಅದ್ರ ನಂತರ ತಿನ್ನಿ ಅಂತ ಯಾರೋ ಒಬ್ರು ಬಂದು ಹೇಳಿದ್ರೆ ತಾಪತ್ರೆ ಅಂತ ಭಯ ಇತ್ತು. ಆದ್ರೆ ಆ ಥರ ಯಾರೂ ಹೇಳಲಿಲ್ಲ. ಅದ್ರ ಬದಲು ಯಾರೋ ಒಬ್ರು ಬಂದು, ಏನ್ ನೋಡ್ತಿದ್ದೀರಾ ಎಲ್ಲ ತಗೊಳ್ಳಿ, ಆಮೇಲೆ ಇನ್ನೊಂದು ಜಿಲೇಬಿ ಬೇಕಿದ್ರೆ ಹೇಳಿ, ಬೇಕಾದಷ್ಟಿದೆ ಅಂತ ಯಾರೋ ಹೇಳಿದಾಗ ನಿಮ್ಗೆ ಅಸುಖವಾಗಿ ಅದನ್ನು ಬಾಯಿಗೆ ಹಾಕೊಂಡ್ರಿ. ಆಗ ಉಂಟಾಗುವ ಆನಂದ ಪ್ರಮೋದ ಅಂತ ಹೆಸರು. ಪ್ರಿಯ, ಮೋದ, ಪ್ರಮೋದ. ಒಮ್ಮೆ ಬ್ರಹ್ಮಾನಂದರು ಹಾಸ್ಯದಿಂದ ಹೇಳಿದ್ರು, ಒಬ್ಬ ಕಾಲೇಜ್ ಹುಡುಗ ಒಂದು ಹುಡುಗಿಯನ್ನು ನೋಡಿದ್ನಂತೆ. ನೋಡಿದಾಗ್ಲೇ ಅವನಿಗೆ ಪ್ರಿಯ ಅನ್ನುವಂತಹ ಸುಖದ ವೃತ್ತಿ ಉಂಟಾಯ್ತು ಮನಸ್ಸಲ್ಲಿ. ಆಮೇಲೆ ಅವಳು ಬಂದ್ಕೊಂಡು, ಕ್ಯಾನ್ ವಿ ಬಿ ಫ್ರೆಂಡ್ಸ್, ನಾವು ಸ್ನೇಹಿತರಾಗೋಣ ಅಂತ ಕೇಳಿದ್ಲಂತೆ. ಬಹಳ ಮೋದ ಆಯ್ತಂತೆ. ಆಮೇಲೆ ಅವನು ಅವಳಿಗೊಂದು ಆಲಿಂಗನ ಕೊಟ್ಟನಂತೆ. ಆಗ ಹಾಸ್ಯವಾಗಿ ಹೇಳ್ತಾರೆ, ಶಾಸ್ತ್ರದಲ್ಲಿರೋದು ಪ್ರಿಯ, ಮೋದ, ಪ್ರಮೋದ. ಆದ್ರೆ ಇವರು ಬೇಕಂತಲೇ ಹೇಳಿದ್ರು, ಆಲಿಂಗನ ಕೊಟ್ಟನಲ್ಲ ಅಲ್ಲಿ ಆಯ್ತು ಪ್ರಮಾದ. ಪ್ರಮೋದದ ಬದಲು ಪ್ರಮಾದ. ಆಮೇಲೆ ಅವನು ಅದರಿಂದ ಹೊರಗೆ ಬರ್ಲಿಕ್ಕೆ ಅಷ್ಟು ಸುಲಭ ಇಲ್ಲ ಅಂತ ಹೇಳುವ ಅರ್ಥದಲ್ಲಿ ಪ್ರಮೋದ ಅನ್ನುವ ಶಬ್ದಕ್ಕೆ ಅವರು ಪ್ರಮಾದ ಅಂತ ಹೇಳಿದ್ದುಂಟು. ಇರಲಿ. ಸಂಸಾರಂ ಚ ಅಧಿಗಚ್ಚತಿ ಅಂತ ಕಠೋಪನಿಷತ್ ಹೇಳಿದ ಮಾತು ಏನು ಗೊತ್ತೇ? ಸಂಸಾರ ಅಂದ್ರೆ ನೋಡಿ, ಹೆಂಡತಿ ಮಕ್ಕಳಿರುವಂತಹದ್ದು ಅಥವಾ ಗಂಡ ಮಕ್ಕಳಿರುವುದು ಸ್ವತಃ ಸಂಸಾರ ಅಲ್ಲ. ಬ್ಯಾಂಕ್ ಬ್ಯಾಲೆನ್ಸ್ ಇರುವುದು ಸಂಸಾರ ಅಲ್ಲ. ಕೆಲವು ಜವಾಬ್ದಾರಿಗಳೆಲ್ಲ ಇರುವುದು ಸ್ವತಃ ಸಂಸಾರ ಅಲ್ಲ. ಸಂಸಾರ ಏನು ಗೊತ್ತೇ? ನಿಮಗೆ ಪತಿ ಪತ್ನಿ ಮತ್ತು ಮಕ್ಕಳು ಇರಲಿ ಇಲ್ಲದಿರಲಿ, ಬ್ಯಾಂಕ್ ಬ್ಯಾಲೆನ್ಸ್ ಇರಲಿ ಇಲ್ಲದಿರಲಿ, ನಿಮ್ಮ ಹೆಸರಲ್ಲಿ ಜಮೀನು ಇರಲಿ ಇಲ್ಲದಿರಲಿ, ಮನಸ್ಸಿನಲ್ಲಿ ನಾನು ನನ್ನದು ಆ ಹರಿಯನ್ನು ಮರೆತು ಆ ಭಗವಂತಂದೆಲ್ಲದೂ ಕೂಡ, ಆದ್ರ ಎಲ್ಲದೂ ಭಗವಂತನಿಗೆ ಸೇರಿದ್ದು. ಸದ್ಯಕ್ಕೆ ನನ್ನ ಕೈಯಲ್ಲಿ ಇಟ್ಟಿದ್ದಾನೆ, ಬೇಕಾದಾಗ ಅವನು ತಗೊಂಡು ಹೋಗ್ತಾನೆ, ಅವನು ಕೊಡ್ತಾನೆ, ಅವನು ತಗೊಂಡು ಹೋಗ್ತಾನೆ. ನನ್ನ ಜೊತೆಗೆ ಎಷ್ಟು ಸಮಯ ಈ ಕುಟುಂಬ ಈ ಸಂಪತ್ತು ಇರುತ್ತೋ ಅಷ್ಟು ಸಮಯ ಅವುಗಳನ್ನೆಲ್ಲ ಒಳ್ಳೆ ರೀತಿಯಲ್ಲಿ ನಡೆಸ್ಕೊಂಡು ಹೋಗುವ ಸಾಮರ್ಥ್ಯ ಅವನು ಕೊಟ್ಟರೆ ಇರುತ್ತೆ, ಹೊರತು ಇಲ್ವಾದ್ರೆ ಇಲ್ಲ. ಎಲ್ಲವೂ ಕೂಡ ಹರಿಯ ಕೃಪೆ ಅಂತ ಒಂದು ವೇಳೆ ಸತತವಾಗಿ ಹರಿಯ ಸ್ಮರಣೆ ಇದ್ರೆ ಆಗ ಅವರು ಸಂಸಾರಿ ಅಲ್ಲ. ಈಸಬೇಕು, ಈಸಿ ಜಯಿಸಬೇಕು ಅನ್ನೋ ಹಾಗೆ. ಅಥವಾ ನೀರಿನ ಮಧ್ಯದಲ್ಲಿ ಕಮಲ ಇದ್ದಾಗ ಆ ಕಮಲದ ಎಲೆ ಅದು ಒದ್ದೆ ಆಗುವುದಿಲ್ಲ. ಪದ್ಮಪತ್ರ ಮಿವಾಂಬಸ ಅನ್ನೋ ರೀತಿಯಲ್ಲಿ ಗೀತೆ ಮತ್ತೆ ಮತ್ತೆ ಹೇಳುತ್ತೆ, ನಿಮ್ಮ ಹೊರ ಪರಿಸ್ಥಿತಿ ನಿಮ್ಮನ್ನ ಸಂಸಾರಿಯಾಗಿ ಮಾಡುವುದಿಲ್ಲ, ನಿಮ್ಮ ಮನಸ್ಸಿನ ಪರಿಸ್ಥಿತಿ
ಆದ್ರಿಂದ ಮನಸ್ಸಿನಲ್ಲಿ ಹರಿಯ ಸ್ಮರಣೆ ಯಾವಾಗಲೂ ಇರಲಿ. ಆ ಹರಿಯ ಸ್ಮರಣೆಯಿಂದ ನೀವು ಕಮಲದ ಎಲೆಯಂತೆ, ಕಮಲದ ದಳದಂತೆ ನೀರಲ್ಲಿದ್ರೂ ಕೂಡ ಒದ್ದೆ ಆಗದೆ, ಹೊರಗಿನಿಂದ ಸಂಸಾರ ಇದ್ರೂ ಕೂಡ ಒಳಗೆ ಸನ್ಯಾಸಿಯಲ್ಲಿ ಇರಬೇಕಾದಂತಹ ಒಂದು ಆನಂದ, ಸಂತೋಷ ಇರುತ್ತೆ. ಅದು ಸಾಧ್ಯ ಇದೆ. ಅದನ್ನು ಹೇಳುವುದೇ ಗೀತೆಯ ಮುಖ್ಯ ಉದ್ದೇಶ. ಗೀತೆ ಒಂದು ವೇಳೆ ಗೃಹಸ್ಥರೇ ಸನ್ಯಾಸಿಗಳು, ಸನ್ಯಾಸಿಗಳೇ, ಅವರಿಬ್ಬರ ಮಧ್ಯೆ ಹೋಲಿಕೆ ಇಲ್ಲ, ಬಿಟ್ಬಿಡಿ ಅಂತ ಹೇಳುವುದಿದ್ರೆ ಯಾರಾದ್ರೂ ಗೀತೆ ಓದಿ ಯಾರು? ಗೀತೆ ನಮಗೆ ತಿಳಿಸಿಕೊಡುವುದೇ ಎಂತಹ ಸೂಕ್ಷ್ಮಗಳು ಅಂದ್ರೆ, ನೀವು ಹೊರಗಿನಿಂದ ಸನ್ಯಾಸಿ ಇರಬಹುದು, ಆದ್ರೆ ಮನಸ್ಸಿನಲ್ಲಿ ಶುಚಿತ್ವ ಇಲ್ಲದಿದ್ರೆ ಹೋಯ್ತು, ನಿಮ್ದು ಕತೆ ಹೋಯ್ತು. ಹೊರಗಿನಿಂದ ಸನ್ಯಾಸ ಆಗಿದ್ರು ಕೂಡ ಒಳಗಿನಿಂದ ಎಷ್ಟೋ ಗೃಹಸ್ಥರುಗಳಿಗಿಂತ ಇನ್ನೂ ಕೀಳು. ಅದೇ ಹೊರಗಿನಿಂದ ನೀವು ಗೃಹಸ್ಥರಾಗಿದ್ರೂ ಕೂಡ ಒಳ್ಳೆಯ ಹರಿಯ ಸ್ಮರಣೆಯಿಂದ ಮನಸ್ಸಿನಲ್ಲಿ ಶುಚಿತ್ವವನ್ನಿಟ್ಕೊಂಡು ಯಾವಾಗಲೂ ಶಾಸ್ತ್ರದಲ್ಲಿ ಹೇಳಿರುವ ಒಳ್ಳೆ ಉಪದೇಶಗಳನ್ನು ಪಾಲಿಸುತ್ತಾ ಹೋದ್ರೆ ಆಗ ಮಕ್ಕಳು, ಮೊಮ್ಮಕ್ಕಳು, ಬ್ಯಾಂಕ್ ಬ್ಯಾಲೆನ್ಸ್, ಜಮೀನು ಮಾರುವುದು, ಖರೀದಿ ಮಾಡೋದು ಇತ್ಯಾದಿ ಹಲವಾರು ವಹಿವಾಟುಗಳಿದ್ರೂ ಕೂಡ ನಿಮ್ಮಲ್ಲಿ ಆ ಶೌಚದ ಬಲದಿಂದ, ಆ ಮನಸ್ಸಿನ ನಿರ್ಮಲತೆಯ ಸಾಮರ್ಥ್ಯದಿಂದ, ಯಾರೋ ಹಿಮಾಲಯದಲ್ಲಿ ಕುಳಿತು ಧ್ಯಾನ ಮಾಡ್ತಿರುವಂತಹ ಸನ್ಯಾಸಿಯಲ್ಲಿ ಎಂತ ಒಂದು ಶಾಂತತೆ ಇದೆಯೋ ಅದು ನಿಮ್ಮಲ್ಲಿರುತ್ತೆ ಅಂತ ಹೇಳುವುದೇ ಭಗವಂತನ ಉದ್ದೇಶ. ಆದ್ರಿಂದ ಮಿತ್ರರೇ, ಇವತ್ತು ನಾವು ಎತ್ಕೊಂಡಿರುವಂತಹ ಶೌಚ ಮತ್ತು ಆಧ್ಯಾತ್ಮಿಕತೆ ಅನ್ನುವಂಥ ಚೌಕಟ್ಟಿನಲ್ಲಿ ಹೀಗೆ ಹೇಳಿ ಮುಗಿಸೋಣವಂತೆ, ಎಲ್ಲಿ ಅತ್ಯುತ್ತಮವಾದ ಮನಸ್ಸಿನ ನಿರ್ಮಲತೆ ಇದೆಯೋ, ಶೌಚ ಇದೆಯೋ, ಅಲ್ಲಿ ಆಧ್ಯಾತ್ಮಿಕತೆಯ ಅತಿ ಎತ್ತರಕ್ಕೆ ನಾವು ಹೋಗ್ಲಿಕ್ಕೆ ಸಾಧ್ಯ ಇದೆ. ಆದ್ದರಿಂದ ನಮ್ಮ ಮನಸ್ಸನ್ನು ನಾವು ಮತ್ತೆ ಮತ್ತೆ ಪರಾಮರ್ಶಿಸಬೇಕು. ಮನಸ್ಸಿನಲ್ಲಿ ಹಾಗೇ ಯಾವುದ್ಯಾವುದೋ ಕೆಟ್ಟ ಆಲೋಚನೆ ಬರೋಕ್ಕೆ ಬಿಡಬಾರ್ದು. ಸ್ವಲ್ಪ ಸ್ಟ್ರಿಕ್ಟ್ ಆಗಿರಬೇಕು. ಆಮೇಲೆ ಒಳ್ಳೊಳ್ಳೆ ಆಲೋಚನೆಗಳು ಬಂದಾಗ ಅವುಗಳನ್ನು ಸ್ವಾಗತಿಸಬೇಕು. ಮನಸ್ಸನ್ನು ನಾವು ನಿರ್ಮಲವಾಗಿ, ಅಡುಗೆ ಮನೆ ನಿರ್ಮಲ ಇದ್ರೆ ಸಾಲದು, ಮನೆಯ ಬೇರೆ ಬೇರೆ ಕೋಣೆಗಳು ನಿರ್ಮಲವಾಗಿದ್ದರೆ ಸಾಲದು. ನಾವು ದಿನವೂ ಹಾಕೊಳ್ಳುವಂತಹ ಬಟ್ಟೆ ಆ ದಿವಸವೇ ಒಗೆದು ಇಸ್ತ್ರಿ ಮಾಡಿ ಬಹಳ ಸ್ಟೊಕ್ಕವಾಗಿರುವ ಬಟ್ಟೆ ಹಾಕೊಂಡು ಬರ್ತಾರ್ರಿ ಇವರು ಅಂತ ಹೇಳಿದ್ರೆ ಅದು ಸಾಲದು. ಅದೆಲ್ಲದರ ಜೊತೆಗೆ ಒಳಗಿನ ಶೌಚ ಇದ್ದರೆ ನಮ್ಮ ಜೀವನ ಸಾರ್ಥಕವಾಗುತ್ತೆ ಅನ್ನುವುದನ್ನು ಘಂಟಾಘೋಷವಾಗಿ ಸಾರುತ್ತೆ ಗೀತೆ ಮತ್ತು ಇದರ ಎಲ್ಲ ನಮ್ಮ ಒಳ್ಳೆಯ ಶಾಸ್ತ್ರಗಳು, ಸಚ್ಛಾಸ್ತ್ರಗಳು ಅಂತ ಹೇಳ್ಬೋದು. ಓಂ ನಮೋ ಭಗವತೆ ವಾಸುದೇವಾಯ.